ನಮಸ್ಕಾರಗಳು. ಹಿಂದಿನ ತರಗತಿಯಲ್ಲಿ ನಾವು ಹಸುರು ಪದ್ಯದ 2 ಭಾಗವನ್ನು ನೋಡಿದ್ದೇವೆ. ಮುಂದಿನ ಭಾಗವನ್ನು ಇದೀಗ ನೋಡ್ತೇವೆ. ಕುವೆಂಪುರವರು ರಚಿಸಿದ ಹಸುರು ಪದ್ಯ ಒಂದು ಸಲ ಹಿಂದಿನ ತರಗತಿಯಲ್ಲಿ ಅಭ್ಯಾಸಿಸಿದ್ದನ್ನು ನೆನಪಿಸಿಕೊಳ್ಳೋಣ. ಕುವೆಂಪುರವರು ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಹೀಗೆ ಹೇಳ್ತಾರೆ: ನವರಾತ್ರಿಯ ನವದಾತ್ರಿಯ ಈ ಶ್ಯಾಮಲ ವನಧಿಯಲಿ ಹಸುರಾದುದೋ ಕವಿಯಾತ್ಮ ರಸಪಾನ ಸ್ನಾನದಲ್ಲಿ. ಹಸುರಾಗಸ ಹಸುರ್ಮುಗಿಲು ಹಸುರು ಗದ್ದೆಯ ಬಯಲು. ಹಸುರಿನ ಮಲೆ ಹಸುರು ಕಣಿವೆ ಹಸುರು ಸಂಜೆಯೀ ಬಿಸಿಲು. ಪ್ರಕೃತಿಯಲ್ಲಿ ಕಾಣುವ ಹಸುರನ್ನು ಹೀಗೆ ವರ್ಣಿಸಿದ್ದಾರೆ. ಕಳೆದ ತರಗತಿಯಲ್ಲಿ ನೋಡಿದ್ದೇವೆ, ಪ್ರಕೃತಿಯನ್ನು ನೋಡ್ತಾ ನೋಡ್ತಾ ಕವಿಯ ಆತ್ಮವೇ ಹಸುರಾಗಿದೆ. ಮುಂದೆ ಏನು ಹೇಳ್ತಾರೆ ನೋಡು: ಆಶ್ವೀಜದ ಶಾಲೀವನದ ಗಿಳಿಯದೆ ಬಣ್ಣದ ನೋಟ. ಅದರೆಡೆಯಲಿ ಬನದಂಚಲಿ ಕೊನವೆತ್ತ ಅಡಕೆಯ ತೋಟ. ಆಶ್ವೀಜದ ಶಾಲೀವನದ ಗಿಳಿಯದೆ ಬಣ್ಣದ ನೋಟ. ಅದರೆಡೆಯಲಿ ಬನದಂಚಲಿ ಕೊನವೆತ್ತ ಅಡಕೆಯ ತೋಟ. ಆಶ್ವೀಜ ನಾವು ನಮ್ಮ ಕ್ಯಾಲೆಂಡರಲ್ಲಿ ಜನವರಿ ಫೆಬ್ರವರಿ ಅಂತ ಲೆಕ್ಕ ಹಾಕಿದ್ರೆ ಅಕ್ಟೋಬರ್ ತಿಂಗಳ ಬಗ್ಗೆ ಹೇಳ್ತಾ ಇದ್ದಾರೆ ಅವರು, ನವರಾತ್ರಿ ಬರುವ ಸಮಯ. ಆದರೆ ಚಾಂದ್ರಮಾನ ಮಾಸಗಳು ಅಂತ ಇವೆ, ಹಾಗೆ ಸೌರಮಾನ ಮಾಸಗಳು ಇವೆ. ಚಾಂದ್ರಮಾನ ಮಾಸಗಳು ಯಾವುದು ಅಂತ ಹೇಳಿದ್ರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ಈ 12 ಮಾಸಗಳಲ್ಲಿ 7ನೆಯ ಮಾಸ ಆಶ್ವಯುಜ ಮಾಸ. ಅದೇ ನವರಾತ್ರಿ ಬರುವ ತಿಂಗಳು. ಈ ಆಶ್ವೀಜ ಮಾಸದಲ್ಲಿ ಶಾಲೀವನ, ಶಾಲಿ ಅಂದರೆ ಭತ್ತ, ಶಾಲೀವನ ಭತ್ತದ ಗದ್ದೆ. ಆ ಭತ್ತದ ಗದ್ದೆ ಹೇಗೆ ಕಾಣ್ತದೆ ಗೊತ್ತುಂಟಾ? ಗಿಳಿಯದೆ ಬಣ್ಣದ ನೋಟ. ಗಿಳಿಯೇ ಹಸಿರು, ಗಿಳಿ ಹಸಿರು, ಸುಂದರವಾದ ಹಸಿರು. ಅದರಲ್ಲೂ ಗಿಳಿಯ ಎದೆ, ಗಿಳಿಯ ಎದೆ ಭಾಗದಲ್ಲಿ ಕಾಣುವ ಹಸುರಿದೆಯಲ್ಲ, ಅಂತಹ ಹಸುರು ಬಣ್ಣದಿಂದ ಭತ್ತದ ಗದ್ದೆ ಕಂಗೊಳಿಸ್ತಾ ಇದೆ. ಮೈ ತುಂಬಿ ನಿಂತಿದೆ ಭತ್ತದ ಗದ್ದೆ, ಒಣಗಲಿಲ್ಲ. ಕಟಾವಿಗೆ ಬರುವಾಗ ಒಣಗ್ತದೆ. ಇದೀಗ ಹಚ್ಚ ಹಸುರಾಗಿ ಮೈ ತುಂಬಿದಂತಹ ಭತ್ತದ ಗದ್ದೆ. ಅದರೆಡೆಯಲಿ ಬನದಂಚಲಿ ಕೊನೆವೆತ್ತ ಅಡಕೆಯ ತೋಟ. ಮಕ್ಕಳೇ, ಮಲೆನಾಡನ್ನು ನೋಡಿದ್ದೀರಾ ನೀವು? ಸಾಮಾನ್ಯವಾಗಿ ಭತ್ತದ ಗದ್ದೆ ಇರ್ತದೆ. ಭತ್ತದ ಗದ್ದೆಯ ಆಚೆಗೆ, ಅರಣ್ಯದ ಈಚೆಗೆ ಅಡಿಕೆ ತೋಟ ಇರ್ತದೆ. ಅಡಿಕೆ ತೋಟದ ಹಿಂದುಗಡೆ ಕಾಡು, ಅರಣ್ಯ ಇದಿರ್ತದೆ. ಅದನ್ನೇ ಹೇಳ್ತಾರೆ ಅವರು.
ಅದರೆಡೆಯಲಿ ಬನದಂಚಲಿ, ಬನ ವನ, ವನದ ಬದಿಗೆ ಅಡಕೆಯ ತೋಟ ಇದೆ. ಕೊನೆವೆತ್ತ ಅಡಕೆಯ ತೋಟ, ಕೊನೆ ಗೊನೆ, ಗೊಂಚಲು, ಅಡಕೆಯ ಗೊಂಚಲು. ಅಡಕೆಯೂ ಹಣ್ಣಾಗಿಲ್ಲ, ಹಣ್ಣಾಗುವುದು ಡಿಸೆಂಬರ್ ನಂತರ ಸಾಮಾನ್ಯವಾಗಿ. ಅಕ್ಟೋಬರ್ ತಿಂಗಳಲ್ಲಿ ಅಥವಾ ಆಶ್ವೀಜ ಮಾಸದಲ್ಲಿ ಹಚ್ಚ ಹಸುರಾಗಿ ತುಂಬಿ ತುಳುಕ್ತಾ ಇದೆ ಅಡಿಕೆ ಕೂಡ. ಅದೋ ಹುಲ್ಲಿನ ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ. ಬಯಲನ್ನು ನೋಡಿದರೆ ಹೊಸ ಪಚ್ಚೆಯ ಹುಲ್ಲಿನ ಜಮಖಾನೆ ಹಾಸಿದ ಹಾಗಿದೆ. ನಮ್ಮ ಪಟ್ಟಣಗಳಲ್ಲಿ ಉದ್ಯಾನವನಗಳಲ್ಲಿ ಕೃತಕವಾಗಿ ನಾವು ಹುಲ್ಲಿನ ಹಾಸನ್ನು ಬೆಳೆಸ್ತೇವೆ. ಆದರೆ ಮಲೆನಾಡಲ್ಲಿ ಪ್ರಕೃತಿದತ್ತವಾಗಿ ಸಹಜವಾಗಿ ಹುಲ್ಲಿನ ಹಾಸು ಹಬ್ಬಿರ್ತದೆ. ಅದೋ ಹುಲ್ಲಿನ ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ. ಪಸರಿಸಿರೆ ತಿರೆ ಮೈ ಮುಚ್ಚಿರೆ ಬೇರೆ ಬಣ್ಣವನೇ ಕಾಣೆ. ಪಸರಿಸಿ ಇಡೀ ಹರಡಿದೆ, ತಿರೆ ಭೂಮಿ, ಭೂಮಿಯ ಮೈ ಮುಚ್ಚಿರೆ ಭೂಮಿಗೆ ಹಸಿರು ಹೊದಿಸಿದ ಹಾಗೆ, ಜಮುಖಾನೆ ಹೊದಿಸಿದ ಹಾಗೆ ಭೂಮಿಯ ಮೈ ಮುಚ್ಚಿದೆ ಹೊಸ ಹುಲ್ಲಿನ ಅಥವಾ ಮಲ್ಲಿನ ಜಮಖಾನೆ. ಬೇರೆ ಬಣ್ಣವನೇ ಕಾಣೆ. ಪ್ರಕೃತಿಯಲ್ಲಿ ನೋಡಿದರೆ ಬೇರೆ ಬಣ್ಣವೇ ಕಾಣೋದಿಲ್ಲ. ವಸಂತ ಮಾಸದಲ್ಲಿ ನೋಡಿದ್ರೆ ಬೇರೆ ಬೇರೆ ಬಣ್ಣಗಳು ಪ್ರಕೃತಿಯಲ್ಲಿ ಕಾಣ್ತೇವೆ. ಆದರೆ ಇದು ಶರದೃತು, ಆಶ್ವೀಜ ಮಾಸದಲ್ಲಿ ಶರದೃತು. ಶರದೃತುವಿನಲ್ಲಿ ಎಲ್ಲಿ ನೋಡಿದರೂ ಹಚ್ಚ ಹಸುರೇ ಕಾಣ್ತಾ ಇದೆ. ಹೊಸ ಹೂವಿನ ಕಂಪು ಹಸುರು, ಎಲರಿನ ತಂಪು ಹಸುರು, ಹಕ್ಕಿಯ ಕೊರಳಿಂಪು ಹಸುರು, ಹಸುರು ಹಸುರಿಳೆಯ ಉಸಿರು. ಹೊಸ ಹೂವಿನ ಕಂಪು, ಕಂಪು ಪರಿಮಳ ಎಲ್ಲಾದರೂ ಕೇಳಿದ್ದೀರಾ? ಹಸುರು ಪರಿಮಳ ಬರ್ತಾ ಇದೆ ಕವಿಗೆ. ಎಲರಿನ ತಂಪು ಹಸುರು, ನೆರಳು ಗಾಳಿ, ಗಾಳಿಯ ತಂಪು ಕೂಡ ಹಸುರು. ಎಲರಿನ ತಂಪು ಹಸುರು, ಹಕ್ಕಿಯ ಕೊರಳಿಂಪು ಹಸುರು, ಹಕ್ಕಿಯ ಕೊರಳಿನ ಗಾನ, ಚಿಲಿಪಿಲಿ ಇರ್ಬೋದು, ಕೋಗಿಲೆಯ ಗಾನ ಇರ್ಬೋದು, ಇದೂ ಹಸುರಾಗಿ ಕೇಳ್ತಾ ಇದೆಯಂತೆ. ಹಸುರು ಹಸುರಿಳೆಯ ಉಸಿರು, ಭೂಮಿಯ ಉಸಿರು ಅದೂ ಕೂಡ ಹಸರಾಗಿದೆಯಂತೆ. ನೋಡಿ ಎಷ್ಟು ಚೆನ್ನಾಗಿ ವರ್ಣಿಸ್ತಾರೆ. ಅಂದರೆ ಕವಿಯ ಪಂಚೇಂದ್ರಿಯಗಳಲ್ಲೂ ಹಸುರು ಅಡರಿದೆ. ಹಾಗಾಗಿ ಕಿವಿಗೆ ಕೇಳುವ ಹಕ್ಕಿಯ ಧ್ವನಿ ಅದು ಹಸುರು, ಮೂಗಿಗೆ ಆಘ್ರಾಣಿಸುವ ಪರಿಮಳ ಹಸುರು, ಹೊಸ ಹೂವಿನ ಕಂಪು ಹಸುರು. ಹೀಗೆ ಎಲ್ಲವೂ ಹಸುರು, ಉಸಿರೇ ಹಸುರು, ಇಳೆಯ ಉಸಿರೇ ಹಸುರಾಗಿ ಕಾಣ್ತದೆ. ಅಂದರೆ ಇಲ್ಲಿ ಪಂಚೇಂದ್ರಿಯಗಳಿಗೂ ಹಸುರನ್ನು, ಪಂಚೇಂದ್ರಿಯಗಳು ಹಸುರನ್ನು ಗ್ರಹಿಸ್ತಾ ಇವೆ. ಅಷ್ಟರ ಮಟ್ಟಿಗೆ ಕವಿಯ ಆತ್ಮ ಹಸುರಾಗಿದೆ ಎನ್ನುವುದನ್ನು ಇಲ್ಲಿ ಹೇಳ್ತಾರೆ. ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲಿ, ಹಸುರ್ಗಟ್ಟಿತೋ ಕವಿ ಆತ್ಮಂ ಹಸುರು ನೆತ್ತರ್ ಒಡಲಿನಲಿ. ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲಿ. ಎಲ್ಲ ಪರಿಸರವೇ ಹಸುರು ಕಡಲಿನ ಹಾಗೆ ಕಾಣ್ತಾ ಇದೆ. ಕಡಲು, ಸಮುದ್ರ
ಅದಕ್ಕೆ ಕೊನೆ ಇಲ್ಲ, ಅನಂತವಾಗಿ ಕಾಣ್ತಾ ಇದೆ. ಹಾಗೆಯೇ ಈ ಭೂಮಿಯು ಅನಂತದವರೆಗೂ ಕಣ್ಣಲ್ಲಿ ಎಷ್ಟು ದೃಷ್ಟಿಸಲಿಕ್ಕೆ ಸಾಧ್ಯವೋ ಅಲ್ಲಿಯವರೆಗೂ ಎಲ್ಲವೂ ಹಸುರಾಗಿ ಕಾಣ್ತಾ ಇದೆ ಅಂತ ಕವಿ ಹೇಳ್ತಾರೆ. ಅಲ್ಲ, ಹಸುರುಗಟ್ಟಿತೋ ಕವಿ ಆತ್ಮ, ಅಲ್ಲ ನನ್ನ ಆತ್ಮವೇ ಹಸುರುಗಟ್ಟಿರುವುದರಿಂದ ನನಗಿದೆಲ್ಲ ಹಸುರಾಗಿ ಕಾಣ್ತಾ ಇದೆಯೋ? ಹಸುರು ನೆತ್ತರ್ ಒಡಲಿನಲ್ಲಿ, ನನ್ನ ಒಡಲಿನಲ್ಲಿ ಹಸುರು ನೆತ್ತರ್, ನನ್ನ ನೆತ್ತರೇ ಹಸುರಾಗಿದೆ. ಪ್ರಕೃತಿ ಹೇಗೆ ಶಾಂತಿ, ನೆಮ್ಮದಿ, ಸಮೃದ್ಧಿಯಿಂದಿದೆಯೋ ಹಾಗೆಯೇ ಕವಿಯ ಆತ್ಮ ಕೂಡ ಶಾಂತಿ, ನೆಮ್ಮದಿಯಿಂದ ಇದೆ. ಒಂದು ಕಡೆ ಹೇಳ್ತಾರಲ್ಲ, ಅಡಿಕೆ ತೋಟ, ಗದ್ದೆ ಇದೆಲ್ಲವೂ ಹಚ್ಚ ಹಸುರಾಗಿದೆ ಅಂತ. ಅದು ಹಚ್ಚ ಹಸುರಾದರೆ ರೈತನೂ ಶಾಂತಿ ಸಮೃದ್ಧಿಯಿಂದ ಇದ್ದಾನೆ ಅಂತ ಅರ್ಥ. ಯಾಕಂದರೆ ಅವನ ಶ್ರಮಕ್ಕೆ ಫಲ ಕೊಡುವ ಸಮಯ ಅದು. ಕವಿ ಕುವೆಂಪು ರೈತರನ್ನು ಕೂಡ ತುಂಬ ಮೆಚ್ಚಿಕೊಂಡವರು. ಅವನನ್ನು ಯೋಗಿ ಅಂತ ಕರೆದಿದ್ದಾರೆ. ನೇಗಿಲ ಹಿಡಿದು ಹೊಲದಳು ಉಳುವ ಯೋಗಿಯ ನೋಡಲ್ಲಿ ಎಂಬುದಾಗಿ. ಆ ಯೋಗಿಗೆ ಈ ಆಶ್ವೀಜ ಮಾಸದಲ್ಲಿ ಸಂತೃಪ್ತಿ, ನೆಮ್ಮದಿ ಇರ್ತದೆ. ತಾನು ಬೆಳೆದ ಬೆಳೆ, ತಾನು ಬಿತ್ತಿದ ಬೆಳೆ ಉತ್ತಮವಾಗಿ ಫಸಲು ಬಂದಾಗ ಅವನು ನೆಮ್ಮದಿಯ ಜೀವನ ನಡೆಸಲಿಕ್ಕೆ ಸಾಧ್ಯ ಎನ್ನುವ ಅರ್ಥವು ಇಲ್ಲಿದೆ. ಹೀಗೆ ಹಸುರನ್ನು ಶಾಂತಿ ಸಮೃದ್ಧಿಯೊಂದಿಗೆ ಹೋಲಿಸ್ತಾ, ತಾನು ಬೇರೆಯಲ್ಲ, ಪ್ರಕೃತಿ ಬೇರೆಯಲ್ಲ, ನನ್ನ ಆತ್ಮ, ನನ್ನ ನೆತ್ತರು ಎಲ್ಲವೂ ಪ್ರಕೃತಿಯಲ್ಲಿ ಲೀನವಾಗಿದೆ ಅಥವಾ ಪ್ರಕೃತಿಯೊಂದಿಗೆ ಒಂದಕ್ಕೊಂದು ಬೆರೆತಿದೆ ಅಂತ ಹೇಳಿ ಇಲ್ಲಿ ವಿವರಿಸ್ತಾರೆ. ವಿದ್ಯಾರ್ಥಿಗಳೇ, ಕುವೆಂಪು ಅವರ ಪದ್ಯವನ್ನು ಅದಕ್ಕೆ ರಾಗ ಸಂಯೋಜಿಸಿ ಹಾಡಬಹುದು. ಅಂತಹ ಒಂದು ಪ್ರಯತ್ನವನ್ನು ನಮ್ಮ ವಿದ್ಯಾರ್ಥಿನಿ ಮಾಡಿದ್ದಾಳೆ. ಇದೀಗ ನಿಮ್ಮ ಮುಂದೆ ಹಾಡಿ ತೋರಿಸ್ತಾಳೆ. ನೀವು ರಾಗವನ್ನು ಕಲಿತ್ರೆ ಇದನ್ನು ಕಂಠಪಾಠ ಮಾಡಲಿಕ್ಕೆ ಸುಲಭ ಆಗ್ತದೆ. ಇದರಲ್ಲಿ 2 ಪದ್ಯ ಭಾಗವನ್ನು ನೀವು ಕಂಠಪಾಠ ಮಾಡಬೇಕಾಗ್ತದೆ. ಹಸುರಾಗಸ ಹಸುರು ಮುಗಿಲು, ಹಸುರು ಗದ್ದೆಯ ಬಯಲು, ಹಸುರಿನ ಮಲೆ ಹಸುರು ಕಣಿವೆ, ಹಸುರು ಸಂಜೆ ಈ ಬಿಸಿಲು, ಹೊಸ ಹೂವಿನ ಕಂಪು ಹಸುರು, ಎಲರಿನ ತಂಪು ಹಸುರು, ಹಕ್ಕಿಯ ಕೊರಳಿಂಪು ಹಸುರು, ಹಸುರು ಹಸುರಿಳೆಯ ಉಸಿರು. ಈ 2 ಪ್ಯಾರಾಗ್ರಾಫನ್ನು ನೀವು ಬಾಯ್ಪಾಠ ಅಥವಾ ಕಂಠಪಾಠ ಮಾಡಬೇಕು. ಕುವೆಂಪುರವರ ಹಸುರು ಕವನವನ್ನು ಹಾಡುವುದು ಹೇಗೆ ಎಂಬುದಾಗಿ ನಾವು ಈಗ ಕಲಿತುಕೊಳ್ಳೋಣ. ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲವನದಿಯಲಿ ಹಸುರಾದುದು ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ. ಹಸುರಾಗಸ ಹಸುರು ಮುಗಿಲು, ಹಸುರು ಗದ್ದೆಯ ಬಯಲು, ಹಸುರಿನ ಮಲೆ ಹಸುರು ಕಣಿವೆ, ಹಸುರು ಸಂಜೆ ಈ ಬಿಸಿಲು. ಆಶ್ವೀಜದ ಶಾಲಿವನದ ಗಿಳಿಯದೆ ಬಣ್ಣದ ನೋಟ, ಅದರೆಡೆಯಲಿ ಬನದಂಚಲಿ ಕೊನೆವೆತ್ತಡಕೆಯ ತೋಟ. ಅದು ಹುಲ್ಲಿನ ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ, ಪಸರಿಸಿತಿರೆ ಮೈ ಮುಚ್ಚಿರೆ ಬೇರೆ ಬಣ್ಣವನೆ ಕಾಣೆ. ಹೊಸ ಹೂವಿನ ಕಂಪು ಹಸುರು, ಎಲರಿನ ತಂಪು ಹಸುರು, ಹಕ್ಕಿಯ ಕೊರಳಿಂಪು ಹಸುರು, ಹಸುರು ಹಸಿರಿಳೆಯುಸಿರು. ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲಿ,
ಹಸುರ್ಗಟ್ಟಿತು ಕವಿಯಾತ್ಮಂ ಹಸುರ್ನೆತ್ತರ್ವೊಡಲಿನಲಿ ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲವನದಿಯಲಿ ಹಸುರಾದುದು ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ ಹಸುರಾದುದು ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ ರಸಪಾನ ಸ್ನಾನದಲ್ಲಿ. ಇನ್ನು ಇದೇ ಪಾಠದಲ್ಲಿ ನಾವು ಸೈದ್ಧಾಂತಿಕ ಭಾಷಾಭ್ಯಾಸವನ್ನು ಕಲಿಬೇಕಾಗಿದೆ. ಪ್ರತಿ ಪಾಠದಲ್ಲೂ ಸ್ವಲ್ಪ ಸ್ವಲ್ಪವೇ ನಿಮಗೆ ವ್ಯಾಕರಣಾಂಶಗಳನ್ನು ಕಲಿಸ್ತಾ ಬರ್ತಾ ಇದ್ದಾರೆ. ಈ ಪಾಠದ ಕೊನೆಯಲ್ಲಿ ನಾವು ಕಲಿಯಬೇಕಾದಂತಹ ವ್ಯಾಕರಣಾಂಶ ಯಾವುದು ಅಂತ ಹೇಳಿದ್ರೆ ಅಲಂಕಾರಗಳು. ಕೇಳಿದ್ದೀರಾ ಮಕ್ಕಳೇ ಅಲಂಕಾರ ಎಂದರೆ? ಹೌದು, ಎಲ್ಲರಿಗೂ ಗೊತ್ತಿದೆ. ಎಲ್ಲರೂ ಅಲಂಕಾರ ಪ್ರಿಯರೇ ಅಲ್ವಾ? ಅಲಂಕಾರ ಇದ್ದರೆ ನಾವು ಚೆನ್ನಾಗಿ ಕಾಣಿಸ್ತೇವೆ. ಹಾಗೆಯೇ ಭಾಷೆಯ ಸೌಂದರ್ಯ ಹೆಚ್ಚಬೇಕಾದ್ರೆ ಅಲ್ಲಿ ಅಲಂಕಾರಗಳು ಬೇಕು. ಹೀಗೆ ಭಾಷೆಯ ಸೌಂದರ್ಯವನ್ನು ಹೆಚ್ಚಿಸುವ ಸಲುವಾಗಿ ಇರುವ ಶಬ್ದಗಳು, ಪದಗಳು, ಅವುಗಳ ಬಳಕೆ, ಇವುಗಳನ್ನೆಲ್ಲ ನಾವು ಅಲಂಕಾರ ಅಂತ ಕರಿತೇವೆ. ಅಲಂಕಾರಗಳು ಅಲಂಕಾರಗಳು ಭಾಷೆಯ ಸೌಂದರ್ಯವನ್ನು ಹೆಚ್ಚಿಸುವ ಸಲುವಾಗಿ ಬಳಸುವ ಶಬ್ದ ಅಥವಾ ವಾಕ್ಯ ಚಮತ್ಕಾರಗಳನ್ನು ನಾವು ಅಲಂಕಾರ ಅಂತ ಕರಿತೇವೆ. ಅಲಂಕಾರದಲ್ಲಿ ಎರಡು ವಿಧ. ಶಬ್ದಗಳನ್ನು ಬಳಸಿ ಶಬ್ದಗಳಲ್ಲಿ ಚಮತ್ಕಾರಗಳನ್ನು ಮಾಡಿ ಕಾವ್ಯದ ಅಲಂಕಾರವನ್ನು ಹೆಚ್ಚಿಸಿದರೆ ಅದನ್ನು ಶಬ್ದಾಲಂಕಾರ ಅಂತ ಕರೀತಾರೆ. ಅರ್ಥದಲ್ಲಿ ಚಮತ್ಕಾರಗಳನ್ನು ಮಾಡಿ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸಿದರೆ ಅದನ್ನು ಅರ್ಥಾಲಂಕಾರ ಅಂತ ಕರೀತಾರೆ. ಶಬ್ದಾಲಂಕಾರದಲ್ಲಿ ಮೂರು ವಿಧ: ಅನುಪ್ರಾಸ, ಯಮಕ, ಚಿತ್ರಕವಿತ್ವ ಎಂಬುದಾಗಿ. ಅನುಪ್ರಾಸ, ಯಮಕ, ಚಿತ್ರಕವಿತ್ವ. ಅನುಪ್ರಾಸದಲ್ಲಿ ಎರಡು ವಿಧ: ವೃತ್ಯಾನುಪ್ರಾಸ, ಚೇಕಾನುಪ್ರಾಸ. ಹಾಗೆ ಅರ್ಥಾಲಂಕಾರದಲ್ಲಿ ಅನೇಕ ವಿಧ ಇದೆ. ಸಂಸ್ಕೃತದಲ್ಲಿ ತುಂಬ ವಿಧಗಳಿವೆ, ಕನ್ನಡ ಭಾಷೆಯಲ್ಲೂ ಅನೇಕ ವಿಧಗಳಿವೆ. ಆದರೆ ನಾವು ಹೈಸ್ಕೂಲು ವಿಭಾಗದವರೆಗೆ ಈ 6 ಅಲಂಕಾರಗಳ ಬಗ್ಗೆ ತಿಳಿದುಕೊಳ್ಬೇಕಾಗಿದೆ. ಉಪಮಾ ಅಲಂಕಾರ, ರೂಪಕ ಅಲಂಕಾರ, ದೃಷ್ಟಾಂತ ಅಲಂಕಾರ, ಅರ್ಥಾಂತರನ್ಯಾಸ ಅಲಂಕಾರ, ಶ್ಲೇಷಾಲಂಕಾರ, ಉತ್ಪ್ರೇಕ್ಷಾ ಅಲಂಕಾರ. ಈಗ ನಾವು ಒಂದೊಂದಾಗಿ ಇವುಗಳು ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವ. ಮೊದಲಿಗೆ ಅನುಪ್ರಾಸ. ಅನುಪ್ರಾಸ ಅಂತ ಹೇಳಿದರೆ ಅಕ್ಷರಗಳನ್ನು ಮತ್ತೆ ಮತ್ತೆ ಬಳಸಿ ಪುನರಾವರ್ತನೆ ಮಾಡಿ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸಿದರೆ ಅದನ್ನು ಅನುಪ್ರಾಸ ಅಂತ ಕರಿತೇವೆ. ಅನುಪ್ರಾಸದಲ್ಲಿ ಎರಡು ವಿಧ: ವೃತ್ಯಾನುಪ್ರಾಸ, ಚೇಕಾನುಪ್ರಾಸ. ವೃತ್ಯಾನುಪ್ರಾಸ ಅಂತ ಹೇಳಿದರೆ ಒಂದು ಅಥವಾ ಎರಡು ಅಕ್ಷರಗಳನ್ನು ಮತ್ತೆ ಮತ್ತೆ ಬಳಸುವಂಥದ್ದು, ಪುನರಾವರ್ತಿಸುವಂಥದ್ದು. ಒಂದು ಅಥವಾ ಎರಡು ಅಕ್ಷರಗಳನ್ನು ಮತ್ತೆ ಮತ್ತೆ ಬಳಸಿ ಒಂದು ಕಾವ್ಯದ ಅಥವಾ ಒಂದು ವಾಕ್ಯದ ಸೌಂದರ್ಯವನ್ನು ಹೆಚ್ಚಿಸಿದರೆ ಅದನ್ನು ವೃತ್ಯಾನುಪ್ರಾಸ ಅಂತ ಕರಿತೇವೆ.
ಚೇಕಾನುಪ್ರಾಸ ಅಂತ ಹೇಳಿದರೆ 2 ಅಕ್ಷರಗಳಿರುವ ಪದಗಳನ್ನು ಬಳಸಿ ಮತ್ತೆ ಮತ್ತೆ ಬಳಸಿ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸಿದರೆ ಚೇಕಾನುಪ್ರಾಸ ಅಂತ ಕರೀತಾರೆ. ಉದಾಹರಣೆಗಳನ್ನು ನೋಡೋಣ. ಎಳ ಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಎಳೆಯ ಕಾಳಿಗೆ ಎಳಸಿ ಬಂದವು. ಉದಾಹರಣೆ ನೋಡಿ. ಎಳಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಎಳೆಯ ಕಾಳಿಗೆ ಎಳಸಿ ಬಂದವು. ಗ ಮತ್ತು ಳ 2 ಅಕ್ಷರಗಳನ್ನು ಎಷ್ಟು ಚೆನ್ನಾಗಿ ಚಮತ್ಕಾರಯುತವಾಗಿ ಬಳಸಿದ್ದಾರೆ ನೋಡಿ. ಹೀಗೆ ಬಳಸುವುದಕ್ಕೆ ವೃತ್ಯಾನುಪ್ರಾಸ ಅಂತ ಕರೀತಾರೆ. ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ, ಇದು ಕೂಡ ವೃತ್ಯಾನುಪ್ರಾಸಕ್ಕೆ ಒಂದು ಉದಾಹರಣೆ. ಇನ್ನು ಚೇಕಾನುಪ್ರಾಸ. ಚೇಕಾನುಪ್ರಾಸಕ್ಕೆ ಒಂದು ಉದಾಹರಣೆ ನೋಡುವ. ಉಗುಳಿ ಉಗುಳಿ ರೋಗ ಬಗುಳಿ ಬಗುಳಿ ರಾಗ. ಉಗುಳಿ ಉಗುಳಿ ರೋಗ ಬಗುಳಿ ಬಗುಳಿ ರಾಗ. ಇಲ್ಲಿ ಉಗುಳಿ ಎನ್ನುವುದು ಒಂದು ಪದ. ಆ ಪದವನ್ನು ಮತ್ತೆ ಮತ್ತೆ ಬಳಸುವಂಥದ್ದು. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೋಡಿ ನೋಡಿ ಕೆಟ್ಟರು ನಿಜವಿಲ್ಲದೆ. ಮಾಡಿ ಮಾಡಿ ನೋಡಿ ನೋಡಿ ಇಲ್ಲಿ ಪದವನ್ನು ಮತ್ತೆ ಮತ್ತೆ ಪುನರಾವರ್ತನೆ ಮಾಡಿದ್ದಾರೆ. ಹೀಗೆ ಪದವನ್ನು ಮತ್ತೆ ಮತ್ತೆ ಬಳಸುವುದಕ್ಕೆ, ಪುನರಾವರ್ತನೆ ಮಾಡುವುದಕ್ಕೆ ಚೇಕಾನುಪ್ರಾಸ ಅಂತ ಕರೀತಾರೆ. ಮುಂದೆ ಯಮಕ. ಯಮಕ ಎಂದರೆ ಏನು? ಯಮಕ ಎಂದರೆ ಒಂದು ಪದ ಕಾವ್ಯದ ಆದಿಯಲ್ಲಿ ಅಥವಾ ಮಧ್ಯದಲ್ಲಿ ಅಥವಾ ಅಂತ್ಯದಲ್ಲಿ ಎಲ್ಲಿಯಾದರೂ ಒಂದು ಕಡೆ ಮತ್ತೆ ಮತ್ತೆ ಪುನರಾವರ್ತನೆ ಆದರೆ ಅದನ್ನು ಯಮಕ ಅಂತ ಕರೀತಾರೆ. ಒಂದು ಪದ ಪದ್ಯದ ಆದಿಯಲ್ಲಿರ್ಬೋದು, ಮಧ್ಯದಲ್ಲಿರ್ಬೋದು ಅಥವಾ ಕೊನೆಗೆ ಪ್ರಾಸಪದ ಬರುವಲ್ಲಿರ್ಬೋದು. ಒಂದೇ ಪದ ಮತ್ತೆ ಮತ್ತೆ ಪುನರಾವರ್ತನೆ ಆದರೆ ಅದನ್ನು ಯಮಕ ಅಂತ ಕರೀತಾರೆ. ಒಂದು ಉದಾಹರಣೆ ನೋಡುವ. ಅಲ್ಲಿಗಲ್ಲಿಗೆ ಅಲ್ಲಿಗಲ್ಲಿಗೆ ಅಲ್ಲಿಗಲ್ಲಿಗೆ. ಈ ರೀತಿಯಾಗಿ ಪದಗಳು ಆದಿಯಲ್ಲಿ ಪುನರಾವರ್ತನೆಯಾದರೆ ಅದನ್ನು ಯಮಕ ಅಂತ ಕರೀತಾರೆ. ಮಧ್ಯದಲ್ಲೂ ಪುನರಾವರ್ತನೆ ಆಗಬಹುದು, ಅಂತ್ಯದಲ್ಲೂ ಆ ರೀತಿ ಪುನರಾವರ್ತನೆ ಆಗಬಹುದು. ಹೀಗೆ ಪುನರಾವರ್ತನೆ ಆದರೆ ಅದನ್ನು ಯಮಕಾಲಂಕಾರ ಅಂತ ಕರೀತಾರೆ.
ಮುಂದೆ ನಾವು ನೋಡಬೇಕಾದ್ದು ಚಿತ್ರಕವಿತ್ವ. ಚಿತ್ರಕವಿತ್ವ ಎಂದರೆ ಚಿತ್ರ ವಿಚಿತ್ರವಾಗಿ ಪದಗಳನ್ನು ಬಳಸುವುದಕ್ಕೆ ಚಿತ್ರಕವಿತ್ವ ಅಂತ ಕರೀತಾರೆ. ಒಂದು ಉದಾಹರಣೆ ನೋಡಿ. ಚಿತ್ರಕವಿತ್ವದಲ್ಲಿ ಪದವನ್ನು ಯಾವ ರೀತಿ ವೈಶಿಷ್ಟ್ಯಪೂರ್ಣವಾಗಿ ಅಥವಾ ಅಕ್ಷರಗಳನ್ನು ಯಾವ ರೀತಿ ವೈಶಿಷ್ಟ್ಯಪೂರ್ಣವಾಗಿ ಬಳಸಿದ್ದಾರೆ ಅಂತ ನೋಡಿ. ಓದ್ಬೋದಾ ಇದನ್ನು? ಓದಬಹುದು. ನಂದನ ನಂದನ ನಿನ್ನೊಂದಂದದ ಮೈ ಮುಂದೆ ನಿಂದುದೆನ್ನೆದೆ ಮುದದಿ. ಇಲ್ಲಿ ನೀವು ಓದುವಾಗ ಇದನ್ನು ನಂದನ ಹೀಗೆ ಓದಬೇಕಾಗ್ತದೆ. ಇಲ್ಲಿ ಅನುಸ್ವಾರವನ್ನು ಹಾಕುವ ಬದಲು ಈ ರೀತಿ ಬಳಸಿ ಪದ್ಯದ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸಿದ್ದಾರೆ. ಇದಕ್ಕೆ ಚಿತ್ರಕವಿತ್ವ ಅಂತ ಹೇಳ್ತಾರೆ. ಚಿತ್ರಕವಿತ್ವದಲ್ಲಿ ನಿರೋಷ್ಟ್ಯ, ತಾಲವ್ಯ, ಏಕಕ್ಷರ, ದ್ವೈಯಕ್ಷರ, ತ್ರೈಯಕ್ಷರ, ಹಾರಬಂಧ, ಮುರಜಬಂಧ ಹೀಗೆ ಪ್ರಕಾರಗಳಿವೆ. ಅದನ್ನೆಲ್ಲ ನೀವು ಮುಂದಿನ ತರಗತಿಗಳಲ್ಲಿ ಕನ್ನಡ ಭಾಷೆಯನ್ನೇ ಅಧ್ಯಯನ ಮಾಡಲಿಕ್ಕೆ ಹೊರಟಾಗ ನೀವು ಅದನ್ನು ಕಲಿಬೇಕಾಗ್ತದೆ. ಇಷ್ಟು ಶಬ್ದಾಲಂಕಾರದ ಪ್ರಕಾರಗಳು. ಮುಂದಿನ ತರಗತಿಯಲ್ಲಿ ನಾವು ಅರ್ಥಾಲಂಕಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೆ ನೀವು 2 ಪದ್ಯವನ್ನು, ಹಸುರು ಪದ್ಯದ 2 ಪದ್ಯವನ್ನು ಕಂಠಪಾಠ ಮಾಡಬೇಕು. ಪರೀಕ್ಷೆಯ ದೃಷ್ಟಿಯಿಂದಲೂ ಹೌದು, ಆಮೇಲೆ ಕುವೆಂಪಿನ ಪದ್ಯ ಬಾಯಿಪಾಠ ಬರಬೇಕಲ್ವೇ? ಎಲ್ಲರಿಗೂ